ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ವಿರಾಟ್ ಕೊಹ್ಲಿ ಅವರು ಏನು ಮಾತಾಡಿದ್ರು ನೆನ್ನೆ ಪೋಸ್ಟ್ ಮ್ಯಾಚ್ ಅಲ್ಲಿ ಸ್ಲ್ಯಾಮ್ ಮಾಡಿದ್ದಾರೆ ಸ್ವಲ್ಪ ಜನಕ್ಕೆ. ಅದ್ರ ಬಗ್ಗೆ ಹೋಗ್ಬಿಡೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಜೊತೆಗೆ ಬೆಲೈಕನ್ ಕ್ಲಿಕ್ ಮಾಡಲು ಬೆಲೈಕನ್ ಕ್ಲಿಕ್ ಮಾಡ್ಕೋಬಹುದು. ಓಕೆ, ಮ್ಯಾಟ್ರಿಗೆ ಹೋಗ್ಬಿಡೋಣ ಇವಾಗ. ಅದಕ್ಕಿಂತ ಮುಂಚೆ ಇವತ್ತಿನ ಮ್ಯಾಚ್ ಪ್ರೊಡಿಕ್ಷನ್ ಮಾಡ್ಬಿಡೋಣ, ಪ್ರಿವ್ಯೂ ನೋಡ್ಬಿಡೋಣ ಹೆಂಗಿದೆ ಇವತ್ತು, ಎಲ್ಲಿ ಏನಾಗ್ತಿದೆ ಅಂತ. ಡೆಲ್ಲಿ ಕ್ಯಾಪಿಟಲ್ಸ್ ಇಸ್ ಟೇಕಿಂಗ್ ಆನ್ KKR ಅವರ ಹೋಮ್ ಗ್ರೌಂಡು ಇಡನ್ ಗಾರ್ಡನ್ಸ್ ಅಲ್ಲಿ ಆಗ್ತಾ ಇದೆ ಮ್ಯಾಚು. ಇಲ್ಲಿ ಹೈ ಸ್ಕೋರಿಂಗ್ ಆಗಿದೆ, ಅವರೇಜ್ ಫಸ್ಟ್ ಇನ್ನಿಂಗ್ಸ್ 180 ಆ್ಯಂಡ್ ಎಬೋ ಇದೆ. ಇಲ್ಲಿ ಚೇಸ್ ಮಾಡುವಂಥ ಟೀಮು ಸ್ವಲ್ಪ ಕಂಫರ್ಟಬಲ್ ಆಗಿರ್ತಾರೆ. ಬಟ್ ಈ ಒಂದು ಇಯರ್ನ ನೋಡ್ತಾರೆ, ಈ ಒಂದು ಸೀಸನ್ ನೋಡ್ತಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೂ ಕಂಫರ್ಟಬಲ್ ಆಗಿ ಗೆಲ್ತಾ ಇದ್ದಾರೆ, ಚೇಸ್ ಡೌನ್ ಕೂಡ ಮಾಡ್ತಾ ಇದ್ದಾರೆ. ಒಂಥರ ಎರಡು ಕೂಡ ಒಂಥರ ನ್ಯೂಟ್ರಲ್ ಸೀಸನ್ ಥರನೇ ಕಾಣಿಸ್ತಿದೆ. ಯಾವುದೋ ವೆನ್ಯೂ ಒಂಥರ ಡಿಫ್ರೆನ್ಸ್ ಆಗ್ತಿಲ್ಲ. ಎಲ್ಲ ವೆನ್ಯೂಲೂ ಕೂಡ ಚೇಸು ಆಗಿದೆ, ಡಿಫೆಂಡು ಆಗಿದೆ. ಏನು ಒಂದು ವೆನ್ಯೂಲಿ ಇಲ್ಲ ಆಗೋರು ಬರೀ ಚೇಸೇ ಆಗ್ತಿದೆ, ಒಂದು ವೆನ್ಯೂಲಿ ಇಲ್ಲ ಆಗೋರು ಬರೀ ಡಿಫೆಂಡೇ ಆಗ್ತಿದೆ ಅಂತ ಏನೂ ಇಲ್ಲ. ಸೊ ಏನು ಅಷ್ಟೊಂದೇನು ಮ್ಯಾಟ್ರ್ ಆಗ್ತಿಲ್ಲ, ಟಾಸ್ ಏನು ಅಷ್ಟೊಂದು ಕ್ರೂಷಿಯಲ್ ಆಗ್ತಿಲ್ಲ ಅಂತ ಹೇಳಬೇಕು. ಲಾಸ್ಟ್ 5 ಮ್ಯಾಚ್ ನೋಡ್ತಂದ್ರೆ ಒಂಥರ 3 ಮ್ಯಾಚ್ ಸೋತು ಬರ್ತಾ ಇದ್ದಾರೆ KKR ಅವರು. ಇಲ್ಲಿ ಇವರು ಲಾಸ್ಟ್ 5 ಮ್ಯಾಚ್ನಲ್ಲಿ 4 ಮ್ಯಾಚ್ನ ಗೆದ್ಬಿಟ್ಟು ಬರ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಲಾಸ್ಟ್ ಮ್ಯಾಚ್ ಫ್ರೇಜರ್ ಇಟ್ಟಿದ್ದೆಲ್ಲ ನೋಡ್ತು ಅಂತಂದ್ರೆ, ಬ್ಯಾಟಿಂಗ್ ಎಲ್ಲ ನೋಡ್ತು ಅಂದ್ರೆ, ಡೆಡ್ಲಿ ಚೇಸ್ನೆಲ್ಲ ನೋಡ್ತು ಅಂತಂದ್ರೆ ಸಖತ್ ಬ್ಯಾಟಿಂಗ್ ಆಡ್ತಿದ್ದಾರೆ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಅಂತೂ. ಅವ್ರದ್ದು ನೋಡಿದ್ರೆ, ಅವ್ರದ್ದು ಲೈನ್ ಅಪ್ ನೋಡ್ರೆ ಅಷ್ಟೊಂದೇನು ಹೆವಿ ಬಲಿಷ್ಠವಾಗಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ಆದ್ರೆ ಅವ್ರು ಆಡೋದು ನೋಡ್ತು ಅಂದ್ರೆ ಏನು ಗುರು ಇದು ಹಿಂಗೆ ಆಡ್ತಾ ಇದ್ದಾರೆ ಅನ್ನೋ ಥರನೇ ಇದೆ. ಈ ಕಡೆ KKR ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟು. ಲಾಸ್ಟ್ ಮ್ಯಾಚು ಹೊಡೆದ್ರು ಕೂಡ ಚೇಸ್ ಮಾಡಿಸ್ಕೊಬಿಟ್ರು, ಆ ಥರ ಅಜೀಬ್ ಆಗಿತ್ತು ಲಾಸ್ಟ್ ಮ್ಯಾಚು. KKR 262ನೇ ಚೇಸ್ ಮಾಡಿಸ್ಕೊಬಿಟ್ರು KKR ಅವರು. ಸೊ ವರ್ಸ್ಟಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚು. ಸೊ ಈ ಮ್ಯಾಚಲ್ಲಿ ಏನಾರು ಕಮ್ ಬ್ಯಾಕ್ ಮಾಡ್ತಾರೆ KKR ಅವರು ಅವರ ಹೋಮ್ ವೆನ್ಯೂಲಿ ಇಕ್ಕಿಸ್ಕೊಬಿಟ್ಟಿದ್ರು. ಇವಾಗ ಏನಾರು ಕಮ್ ಬ್ಯಾಕ್ ಮಾಡ್ತಾರಾ ಅಂತ ಕೇಳಿದ್ರೆ, ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿ ಕಾಣಿಸ್ತಾ ಇದ್ದಾರೆ. ಫ್ರೇಜರ್ ವಿಕೆಟನ್ನು ಬೇಗ ಇವ್ರು ಎತ್ತಿತ್ತು ಅಂತ ಅಂದ್ರೆ ಗೇಮಲ್ಲಿ ಇರ್ತಾರೆ. ಫ್ರೇಜರ್ ವಿಕೆಟ್ರು ಲಾಸ್ಟ್ ಮ್ಯಾಚು ಏನೋ ಒಡ್ಸ್ಕೊಂಡ್ರು, ಆ ಥರ ಏನಾದ್ರು ಫ್ರೇಜರ್ ಕೈಲಿ ಇಕ್ಕಿಸ್ಕೊಂತು ಅಂತಂದ್ರೆ 100% ಮ್ಯಾಚ್ ಎತ್ಕೊಂಡು ಹೋಗ್ಬಿಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಯಾಕಂದ್ರೆ ಲಾಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ ಗೆದ್ದಿರೋ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಲ್ಲಿಂದ ಯಾರು ಗೆಲ್ತಾ ಹೋಯ್ತು ಅಂದರೆ ಒಬ್ವಿಯಸ್ಲಿ ಮೇಲ್ಗಡೆ ಹೋಗ್ತಾರೆ. ಆಮೇಲೆ KKR ಕೆಳಗಡೆ ಬರ್ಬೋದು, ನೋಡೋಣ ಏನಾಗುತ್ತೆ ಅಂತ. ಇನ್ನ ಪಾಯಿಂಟ್ಸ್ ಟೇಬಲ್ ಅಂತೂ ಸೆಟಲ್ ಆಗೇ ಇಲ್ಲ. ಸೊ ಇವತ್ತಿನ ನನ್ನ ಪ್ರೆಡಿಕ್ಷನ್ನು ನನ್ನ ಪ್ರಕಾರ ಅನ್ನಿಸ್ತಾ ಇದೆ, ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲಬಹುದು ಅಂತ ಅನ್ನಿಸ್ತಿದೆ, ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಕಾದ್ ನೋಡೋಣ ಏನ್ ಆಗುತ್ತೆ ಅಂತ. ನಿಮ್ಮ ಪ್ರೆಡಿಕ್ಷನ್ ಕಾಮೆಂಟ್ ಹಾಕಿ, KKR ಆರ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ. ಇನ್ನು ವಿರಾಟ್ ಕೊಹ್ಲಿ ವಿಚಾರಕ್ಕೆ ಬಂತು ಅಂತಂದ್ರೆ, ಪೋಸ್ಟ್ ಮ್ಯಾಚ್ ಅಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಮೆನ್ಷನ್ ಮಾಡಿದರೆ ಎಲ್ಲರೂ ಮಾತಾಡಿದ್ರು. ಲಾಸ್ಟ್ ಮ್ಯಾಚು ನಂದು ಸ್ಲೋ ರೇಟು, ಆ ರೇಟು, ಈ ರೇಟು, ಆಮೇಲೆ ಸಿಕ್ಕಾಪಟ್ಟೆ ಜನ ಮಾತಾಡಿದ್ರು. ಎಲ್ಲ ಫ್ಯಾನ್ಸ್ಗಳು ಕೂಡ ಮಾತಾಡಿದ್ರು, ನಾನು ಸ್ಲೋ ಆಗಿ ಆಡಿದೆ ಅಂತ. ಯಾಕಂದ್ರೆ 43 ಬಾಲಲ್ಲಿ 51 ರನ್ ಹೊಡೆದಿದ್ದು, 118 ಸ್ಟ್ರೈಕ್, 117 ಸ್ಟ್ರೈಕ್ ರೇಟಲ್ಲಿ ಆಡಿದ್ದು. ಆಬ್ವಿಯಸ್ಲಿ ಸ್ಲೋ ಅಂತ ಹೇಳಲೇಬೇಕು, ಯಾಕಂದ್ರೆ T20ಗೆ ಅಂತ ಬಂದಾಗ ಇದು ಸ್ಲೋ ಇನ್ನಿಂಗ್ಸ್ ಅಂತ ಎವಿಡೆಂಟ್ ಆಗಿ ಕಾಣಿಸಿದ್ದು. ಯಾಕಂದ್ರೆ 43 ಬಾಲ್ಗೆ 51 ರನ್ ಅಂತಂದ್ರೆ ಇದು ಆಬ್ವಿಯಸ್ಲಿ ಸ್ಲೋನೇ. ನಾನು ಹೇಳಿದೆ ಸ್ಲೋ ಅಂತ. ಜೊತೆಗೆ ಸ್ಪಿನ್ನಿಗೆ ಸ್ಟ್ರಗಲ್ ಮಾಡ್ತಾ ಇದ್ರು, ಅದು ಇದು ಅಂತೆಲ್ಲ ಸ್ವಲ್ಪ ಜನ ಹೇಳ್ತಾ ಇದ್ರು ಅಂತ ವಿರಾಟ್ ಕೊಹ್ಲಿ ಆ ಒಂದು ಪಾಯಿಂಟ್ನ ಎತ್ಕೊಂಡು ಮಾತಾಡಿದ್ರು. ಇದರಲ್ಲಿ ಅವರು ಡೈರೆಕ್ಟಾಗಿ ಟಾರ್ಗೆಟ್ ಮಾಡಿದ್ದು ಯಾರಿಗೆ ಅಂದರೆ, ಕಾಮೆಂಟ್ರಿ ಬಾಕ್ಸಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಅವ್ರಿಗೆ. ನನಗೆ ಫ್ಯಾನ್ಸ್ ಏನು ಹೇಳ್ತಾರೆ, ಪಬ್ಲಿಕ್ ಏನು ಹೇಳ್ತಾರೆ ಅನ್ನೋದು ನಾನು ಥಿಂಕು ಕೂಡ ಮಾಡೋದಿಲ್ಲ. ಅದವರು ಅರ್ಹರು, ಅದನ್ನು ಮಾತಾಡ್ತಾರೆ. ಯಾಕಂದ್ರೆ ಅವ್ರು ಮ್ಯಾಚ್ ನೋಡ್ತಾರೆ, ಅವರು ಕೂಡ ಒಂದು ವೇ ಆಫ್ ಅನಲೈಸ್ ಮಾಡ್ತಾರೆ. ಬಟ್ ನನ್ನ ಫ್ಯಾನ್ಸ್ ಏನು ಯೋಚನೆ ಮಾಡ್ತಾರೆ, ಪಬ್ಲಿಕ್ ಏನು ಯೋಚನೆ ಮಾಡ್ತಾರೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಕಾಂಬಾಕ್ಸ್ ಇಲ್ಲಿ ಕೂತ್ಕೊಂಡು ಇವರು ಡೇ ಇನ್ ಡೇ ಔಟು ಇವರು ಆಡಿ ನೋಡಿ ಎಲ್ಲ ಗೊತ್ತಿರೋರು ಸಿಚುವೇಶನ್ನ ಯಾವ ಥರ ಅನಲೈಸ್ ಮಾಡ್ತಾ ಇದ್ದೀನಿ ನಾನು ಅನ್ನೋ ಥರ ತಿಳ್ಕೊಳ್ಳದೆ ಇರೋವಂಥವ್ರು ಈ ಥರ ಮಾತಾಡ್ತಾರೆ. ಕಾಂಬಾಕ್ಸಲ್ಲಿ ಯಾರಿದ್ರು, ಹರ್ಷ ಭೋಗ್ಲೆ ಅವರು, ಆಮೇಲೆ ಸಂಜಯ್ ಮಂಜ್ರೇಕರ್ ಅವರು. ಸೊ ಇವರು ಒಂಥರ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿ ಒಂಥರ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಇವ್ರಿಗೇನೆ ಕೊಟ್ಟಂಗಿದೆ ಗುರು. ಇದು ಕೊಟ್ಟಂಗಲ್ಲ, ಕೊಟ್ಟಿದ್ದಾರೆ. ಕಾಂಬಾಕ್ಸಲ್ಲಿ ಕೂತ್ಕೊಂಡು ಮಾತಾಡೋರಿಗೆ ಸ್ಟ್ರೈಕ್ ರೇಟ್ ವಿರಾಟ್ ಕೊಹ್ಲಿ ಸರಿ ಇಲ್ಲ, ಜೊತೆಗೆ ಹೌದು ಸರಿ ಇರಲಿಲ್ಲ, ಒಂದು ಮ್ಯಾಚ್ ಮಾತ್ರ ಸರಿ ಇಲ್ಲ, ಬಟ್ ಥ್ರೂ ಔಟ್ ಸರಿ ಇಲ್ಲ ಅಂತೆಲ್ಲ ಮಾತಾಡಿದ್ರು ಸ್ವಲ್ಪ ಜನ. ಅದೇ ಫುಲ್ಲು ಈ IPL ತುಂಬ ಸ್ಟ್ರೈಕ್ ರೇಟಲ್ಲಿ ಆಡಿಲ್ಲ, ಇವರು ಹಂಗಾಡಬೇಕು ಹಿಂಗಾಡಬೇಕು ಅಂತೆಲ್ಲ ಮಾತಾಡ್ತಿಲ್ಲ. ನಾನು ಒಂದು ಮ್ಯಾಚ್ ಮಾತ್ರ ಸ್ಟ್ರೈಕ್ ರೇಟ್ ಸರಿ ಇಲ್ಲ ಅಂತ, ಒಂದು ಇನ್ನಿಂಗ್ಸ್ ಮಾತ್ರ ಸ್ಟ್ರೈಕ್ ರೇಟ್ ಸರಿ ಇಲ್ಲ ಅಂತ ಹೇಳಿದ್ದೆ. ಸ್ಪಿನ್ನಿಗೆ ಸ್ಟ್ರಗಲ್ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ, ಅದು ಅಂತೆಲ್ಲ ಕಾಂಬಾಕ್ಸಲ್ಲಿ ಕೂತ್ಕೊಂಡು ಒಂದೊಂದು ಬಾಲ್ಗೂ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದಂತ. ನೋಡಿ ಹಿಂಗೆ ಸ್ಟ್ರಗಲ್ ಮಾಡಿದ್ರು, ನೋಡಿ ಹಂಗೆ ಸ್ಟ್ರಗಲ್ ಮಾಡಿದ್ರು, ಹಿಂಗೆ ಮಾಡಿದ್ರೆ ಅದೆಲ್ಲ ನೋಡಿದರೆ ಓದಿದರೆ ಏನೇನು ಆಗಿತ್ತು ಅಂತ. ಅದನ್ನು ನೋಡ್ಬಿಟ್ಟು ವಿರಾಟ್ ಕೊಹ್ಲಿ ಟ್ರಿಗರ್ ಕೂಡ ಆಗಿದ್ದಾರೆ. ಸೊ ಟ್ರಿಗರ್ ಆಗಿರೋದ್ರಿಂದ ನಿನ್ನೆ ಎತ್ಕೊಂಡು ಅವ್ರ ಬಗ್ಗೆ ಮಾತಾಡಿದ್ದಾರೆ. ನಿನ್ನೆ ಏನು ವಿರಾಟ್ ಕೊಹ್ಲಿ ಕಂಫರ್ಟಬಲ್ ಆಗೇನೆ ಆಡಿದ್ರು, ಆರಾಮಾಗಿ ಮ್ಯಾಚ್ನ ಗೆಲ್ಸ್ಕೊಂಡು ಕೊಟ್ಟರು. ನನಗೆ ಮ್ಯಾಚ್ನ ಗೆಲ್ಸೋದು ಇಂಪಾರ್ಟೆಂಟ್ ಹೋಗಿರೋ, ನೀವು ನಾನು ಯಾವ ಸ್ಟ್ರೈಕ್ ರೇಟಲ್ಲಿ ಆಡ್ತೀನಿ ಅದು ಇಂಪಾರ್ಟೆಂಟ್ ಅಲ್ಲ. ನನಗೆ ಒಟ್ಟಿನಲ್ಲಿ ಮ್ಯಾಚ್ ಗೆಲ್ಬೇಕು. ನಾನು ಯಾವ ಸ್ಟ್ರೈಕ್ ರೇಟಲ್ಲಿ ಆಡಿದ್ರೆ ನಿಮಗೇನು, ನನಗೆ ಮ್ಯಾಚ್ ಗೆಲ್ಲಬೇಕು, ನನ್ನ ಟೀಮ್ ಅಷ್ಟೇನೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು. ಇನ್ನೂ ಒಂದು ದಿನದಲ್ಲಿ ಇವಾಗ ಫ್ಯಾನ್ಸ್ಗಳು ಸ್ಟಾರ್ಟ್ ಮಾಡ್ಕೊಂತೀರ, ಗುರು ಸ್ಟ್ರೈಕ್ ರೇಟ್ ಚೆನ್ನಾಗಿ ಇಟ್ಕೊಂಡು ಆಡ್ತಾರೆ ಅಲ್ವಾ ಗುರು, ಟೀಮ್ ಗೆಲ್ಲೋದು ಅನ್ನೋ ಥರ ಹೇಳ್ತೀರಾ. ಬಟ್ ಹಂಗಲ್ಲ, ವಿರಾಟ್ ಕೊಹ್ಲಿ ಕೊಟ್ಟರು ಸ್ಟೇಟ್ಮೆಂಟ್ ಹಿಂಗೆ.
ಇಲ್ಲ ಗುರು, ನಾನು ಆಡೋದೇ ನನ್ನ ಅನಾಲಿಟಿಕಲ್ ಸ್ಕಿಲ್ಸಲ್ಲಿ ಏನೇನು ಓಡ್ತಾ ಇರುತ್ತೆ, ನನ್ನ ತಲೆಯಲ್ಲಿ ಏನೇನು ಓಡ್ತಾ ಇರುತ್ತೋ ಅದು ನನ್ನ ಆಟನೇ ನಾನು ಆಡೋದು. ನೀವು ಹಂಗೆ ಹೇಳ್ಬಿಟ್ರಿ ಹಿಂಗೆ ಹೇಳ್ಬಿಟ್ರಿ ಅಂದ್ರೆ ನಾನು ಹಂಗೆ ಆಡಬೇಕು ಹಿಂಗೆ ಆಡಬೇಕು ಅಂತ ಇಟ್ಕೊಂಡ್ರೆ ಕಾಂಬಾಕ್ಸಲ್ಲಿ ಕೂತ್ಕೊಂಡು ಹಂಗೆ ಹೇಳ್ತೀರಾ ಹಿಂಗೆ ಹೇಳ್ತೀರಾ ಅಂದ್ರೆ ನನ್ನ ಕೆಳಕಂಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಆಡೋದೇ ಹಿಂಗೆ, ನನ್ನ ಆಟನೇ ಇದು. ನನಗೆ ಅಲ್ಟಿಮೇಟ್ಲಿ RCB ಗೆಲ್ಲಬೇಕು, ನನ್ನ ಟೀಮ್ ಗೆಲ್ಲಬೇಕು, ಅದು ಇಂಪಾರ್ಟೆಂಟು. ನನಗೆ 15 ವರ್ಷದಿಂದ ನಾನು ಮಾಡ್ಕೊಂಬಂದಿರೋದು ಇದನ್ನೇ. ನೀವು ಆಲ್ ಆಫ್ ಎ ಸಡನ್ ಏನೋ ಹೇಳ್ಬಿಟ್ರಿ ಅಂತ ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ನಾನು ಆಡೋದೇ ಹಿಂಗೆ, ನನ್ನ ಆಟನೇ ನಾನು ಆಡೋದು ಅನ್ನೋ ಥರ ವಿರಾಟ್ ಕೊಹ್ಲಿ ಅವರು ಕೊಟ್ಟಿದ್ದಾರೆ ಸರಿಯಾಗಿ ಮಾಂಜಾನ ಕಾಮೆಂಟ್ ಬಾಕ್ಸಲ್ಲಿ ಕೂತ್ಕೊಂಡು ಮಾತಾಡೋರಿಗೆ. ಯಾಕಂದರೆ ಅದರಿಂದ ಅವರಿಗೆ ಇರಿಟೇಷನ್ ಆಗಿ. ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಮಾತಾಡಿಲ್ಲ, ಪಬ್ಲಿಕ್ಕಿಗೇನು ಮಾತಾಡಿಲ್ಲ, ಅಂದರೆ ಫ್ಯಾನ್ಸ್ಗಳಿಗೇನು ಮಾತಾಡಿಲ್ಲ. ಫ್ಯಾನ್ಸ್ಗಳು ಕೂಡ ಮಾತಾಡಿದ್ದೀವಿ, ಸ್ಟ್ರೈಕ್ ರೇಟ್ ಕಮ್ಮಿ ಆಯಿತು ಅದಾಯ್ತು ಇದಾಯಿತು ಅಂತೆಲ್ಲ ಫ್ಯಾನ್ಸ್ಗಳಿಗೇನು ಮಾತಾಡಿಲ್ಲ. ಬಟ್ ಕಾಮೆಂಟ್ ಬಾಕ್ಸಲ್ಲಿ ಕೂತ್ಕೊಂಡು ಮಾತಾಡೋರಿಗೆ ಮಾತ್ರ ಇದು ಹೇಳಿರೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.